ಗೊತ್ತದ. ಮತ್ತು ನಮ್ಮ ಯುವ ಮೋರ್ಚಾದ ಗ್ರಾಮೀಣ ಅಧ್ಯಕ್ಷರಾದಂತ ರಾಜು ಭದ್ರಗಡೆ ಅವರೇ, ಭರತಣ್ಣ ಅವರೇ, ಡಾಕ್ಟರ್ ಮೂರಾಬಟ್ಟೆ ಅವರೇ, ಇವತ್ತು ನಾವೊಂದು ಉದ್ಘಾಟನೆ ಮಾಡಿದ್ವಿ. 4,80,00,000 ರೂಪಾಯಿಯ ರೋಡಿನ ಕಾಮಗಾರಿಗಳ ಉದ್ಘಾಟನೆಯನ್ನ ಮಾಡಿದ್ವಿ. ನೀವು ಯಾವಾಗ್ಲೂ ನೋಡ್ತೀರಿ, ಕೆಲಸ ಮಾಡೋಕ್ಕಿಂತ ಮೊದ್ಲು ತೆಂಗಿನಕಾಯಿ ಒಡೆದು ಭೂಮಿ ಪೂಜೆ ಮಾಡ್ತಾರೆ, ಹೌದಿಲ್ಲ? ಆದ್ರೆ ಇವತ್ತ ನಮಗದು ಟೈಮ್ ಸಿಗ್ವಲ್ತು. ನಾವೇನ್ ಹೇಳ್ತೇವೆ, ಕೆಲಸ ಮಾಡ್ರಿ, ಆಮೇಲೆ ನಾವು ರಸ್ತೆ ಲೋಕಾರ್ಪಣೆ ಮಾಡ್ತೇವೆ ಅಂತ. ಇವತ್ತು ರಸ್ತೆ ಆದ್ಮೇಲೆ ನಾವು ಉದ್ಘಾಟನೆಯನ್ನ ಮಾಡಿದ್ವಿ. ಈ ಎಲ್ಲ ರಸ್ತೆ ತಗೊಂಡ್ ಬರ್ಬೇಕು ಅಂತಂದ್ರ ನಾವು ಜನಪ್ರತಿನಿಧಿಗಳು ಮತ್ತೆ ನಮ್ಮ ಅಧಿಕಾರಿಗಳು ಅವ್ರ ನಡುವ ಬಾಂಧವ್ಯ ಚಂದ ಇತ್ತಂದ್ರ ನಮ್ ಕೆಲ್ಸಗಳು ಆಗ್ತಾವು ಅಂತಕ್ಕಂಥದ್ದನ್ನ ಈಗ ಬಹಳ ಜನ ಹೇಳಿದ್ರು ನಿಮಗೆ. ಅದೇ ರೀತಿ ಕೆಲಸ ಮಾಡಿದಂತ ಕಾಂಟ್ರಾಕ್ಟರ್ ಆದಂತ ಅನಿಲ್ ಬೆನ್ನಿಹಳ್ಳಿ ಅವರು ಸಹಿತ, ಯಾಕಂದ್ರೆ ಅವರು ಇಂಪಾರ್ಟೆಂಟ್. ಈಗ ಎಲ್ಲಾ ಭಾಗದ ಯಾವ್ದೋ ಕೆಲಸ ನೋಡಿದ್ರ, ರಸ್ತೆ ಕೆಲಸ ನೋಡಿದ್ರ ಕಮ್ಮಿತ್ ಕಮ್ಮಿ 8 ರಿಂದ 10 ವರ್ಷರ ನಮ್ಮ ರೋಡ್ ಮ್ಯಾಗಿಂದ ಹಳ್ಳ ಬಿಚ್ಚಂಗಿಲ್ಲ. ಬೇರೆ ಕ್ಷೇತ್ರದಾಗ ನೋಡಿದ್ರ ಈ ಕಡೆ ಮಾಡ್ಕೋತ ಹೋದ್ರ ಹಿಂದಿಂದ ಕಿತ್ಕೋತ್ ಹೋಗ್ತಾವ. ಆದ್ರೆ ಈ ರೀತಿ ಕ್ವಾಲಿಟಿ ಕೆಲಸ ಮಾಡ್ಬೇಕು ಅನ್ನೋದು ನನ್ನ ಒಂದ್ ಇಚ್ಛಾ, ಅಣ್ಣಾ ಸಾಹೇಬ್ರ ಇಚ್ಛಾ. ಯಾಕಂದ್ರ ನೀವೆಲ್ಲರೂ ನನಗ್ ಮಗಳು ಅಂತ ಹೇಳಿ ಆರಿಸಿ ತಂದಿರಿ. ಯಾರೋ ಅಮದಾರ ಖಾಸದಾರ ಅಂತಲ್ಲ, ನೀವು ನನ್ನನ್ನ ಮಗಳಂತ ಆರಿಸಿ ತಂದ್ಮೇಲೆ ಮಗಳ ಕರ್ತವ್ಯ ಐತಿ ತವ್ರ ಮನೆ ಜನರಿಗೆ ಯಾವಾಗ್ಲೂ ಸುಖಾನ ಬಯಸುವಂತಹ ಯಾವತ್ತೂ ಕೂಡ ಹೆಣ್ಮಕ್ಳು ಇರ್ತಾರ. ಅದ್ರೊಳಗ ನಾ ಬಹಳಷ್ಟು ಸೌಭಾಗ್ಯವಾನಿದ್ದೇನೆ. ಇಷ್ಟು ಜನ ನನಗ ಅಣ್ಣಂದ್ರದಾರು, ಎಷ್ಟು ಜನ ವೈನಿಗಳದಾರು, ಎಷ್ಟು ಜನ ಅವ್ವ ಅಪ್ಪ ಅದಾರು. ಇಂಥ ಸೌಭಾಗ್ಯ ಯಾವ ಮಗಳಿಗೂ ಸಿಗಂಗಿಲ್ಲ. ಆದ್ರೆ ದೇವ್ರ ದಯಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಈ ಸೌಭಾಗ್ಯ ಸಿಕ್ತು ಅಂತ ಹೇಳಿ ನಾನು ಯಾವತ್ತೂ ಕೂಡ, ನನಗೆ ಏನ ನೀವು ಸಪೋರ್ಟ್ ಮಾಡಿರ್ತೀರಿ, ನನಗೇನು ಅವಕಾಶ ಕೊಟ್ಟಿರ್ತೀರಿ, ಮರಾಠಿ ಒಳಗೆ ಹೇಳ್ತಾರಲ್ಲ, ಸಂಧಿಚ ಸೋನ ಕರುಣ್ಗೆ. ಹಂಗಾಗಿ ನೀವು ಕೊಟ್ಟಂತ ಅವಕಾಶ ಅದನ್ನ ನನ್ನ ನಿಪ್ಪಾಣಿ ತಾಲೂಕಿಗೆ, ನನ್ನ ಜನರಿಗೆ ನಾನು ವ್ಯವಸ್ಥಿತವಾಗಿ ಮುಟ್ಸಬೇಕು ಅನ್ನುವಂತ ಗುರಿ ಇಟ್ಕೊಂಡು ಇಲ್ಲಿವರೆಗೂ ನಾವು ಕೆಲಸ ಮಾಡಿದ್ದೇವೆ. ಅಣ್ಣಾ ಸಾಹೇಬ್ರು ಸೋತಿರ್ಬೋದು, ಆದ್ರೆ ಸೋತ್ರು ಕೂಡ ನಾವ್ ಯಾವತ್ತೂ ಪಾಸಿಟಿವ್ ಆಗೇ ತಗೋತೇವೆ. ಏನ ಇದ್ರು ಕೂಡ ಜೊಲ್ಲೆ ಉದ್ಯೋಗ ಸಮೂಹದಿಂದ ಅವ್ರು ಕೆಲಸ ಮಾಡಿದ್ರ, ನನ್ನ ರಾಜಕಾರಣದಿಂದ, ನನ್ನ ಒಂದು ಸರ್ಕಾರದಿಂದ ನನಗ್ ಸಿಗ್ತಕ್ಕಂತ ಅನುದಾನ ನನ್ನ ಕ್ಷೇತ್ರಕ್ಕೆ ತಂದು ಮುಟ್ಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾವಿಬ್ರು ಕೂಡ ಮಾಡಾಕತ್ತೇವೆ. ಇವತ್ತು 4,80,00,000 ಒಂದು ರಸ್ತೆ. ಇವತ್ ನೋಡ್ರಿ, ಬೆಡಕ್ಯಾಳ ಒಳಗ್ ನಾನ್ ಗೆದ್ದು ಬಂದದ್ದು 2013 ಕರೆಕ್ಟ್ ಐತಿ. 2008 ಒಂದ್ ಸರ್ತೆ ಸೋತೆ. ನಾನು ಸೋತಾಗ ನಿಮ್ ತಪ್ಪಿರ್ಲಿಲ್ಲ, ನೀವೆಲ್ಲಾರು ನನಗ್ ಬಹಳಷ್ಟು ಓಟ್ ಹಾಕಿದ್ರಿ. ಆದ್ರೆ ನಿಪ್ಪಾಣಿ ಮತಕ್ಷೇತ್ರ ಹೊಸದಿತ್ತು, ಆ ಕಡೆ ನಂದೊಂದ್ ಸ್ವಲ್ಪ ಮೈನಸ್ ಆತ್. ಆದ್ರೆ ನಾ ಜಿದ್ದು ಬಿಡ್ಲಿಲ್ಲ. ಸೋಲೆ ಮೊದಲ ಗೆಲುವಿನ ಮೊದಲ ಮೆಟ್ಟಿಲು ಅಂತ ಹೇಳಿ ಯಾವ ದಿವಸ ರಿಸಲ್ಟ್ ಆಗಿ ಸೋತಿದ್ನಿ, ಮರ್ದಿವ್ಸನ 7 ಗಂಟೆಗೆ ಯಾವ ಊರಾಗ ನನಗ್ ಕಡಿಮೆ ಓಟ್ ಬಿದ್ದಿದ್ದು ಅಲ್ಲೇ ನಾ ಇದಕ್ ಹೋಗಿದ್ನಿ, ಭೇಟಿ ಆಗಕ್ ಹೋಗಿದ್ನಿ. ಅಂದ್ರ ನನ್ ಮೇಲೆ ವಿಶ್ವಾಸ ಇಟ್ಟು ನೀವೆಲ್ಲರೂ ನಂಗೆ ಓಟ್ ಹಾಕಿದ್ರಲ್ಲ, ಅದೇನೋ ಅಂತಾರಲ್ಲ, ನನ್ ಕಡೆ ಏನಾಗ್ಲಿಲ್ಲ, ನಾ ಸೋತ್ನಂದ್ರ ನಿಮ್ನೆಲ್ಲಾ ಬಿಟ್ರ ನಡು ನೀರಾಗ ಹೋಗಿ, ನಡು ಹೊಳ್ಯಾಗ ಹೋಗಿ, ನಡು ನೀರಾಗ ಹೋಗಿ ಕೈ ಬಿಟ್ಟಂಗ ಆಗ್ಬಾರ್ದು ಅಂತ ಹೇಳಿ ನಾವಿಬ್ರು ಗಂಡ ಹೆಂಡತಿ ಮತ್ತ ನಮ್ ಜೊಲ್ಲೆ ಗ್ರೂಪ್ ವತಿಯಿಂದ ನಾವು ಪ್ರವಾಸ ಶುರು ಮಾಡಿದ್ವಿ. 2013 ನೀವೆಲ್ಲರೂ ಬಹಳ ಒಳ್ಳೆ ರೀತಿಯಿಂದ ನನಗೆ ಗುಡಿ ಹಾಕಿದ್ರಿ. ಅದರಿಂದ ನಾ ಫಸ್ಟ್ ಟೈಮ್ ಗೆದ್ದು ಬಂದೆ. 2018 ನೀವು 2ನೇ ಸರ್ತೆ ನಂಗೆ ಗೆಲ್ಸಿದ್ರಿ. 2023 3ನೇ ಸರ್ತೆ ಮತ್ತೆ ಗೆಲ್ಸಿದ್ರಿ. ನನಗೆ ಹೆಮ್ಮೆ ಅನಿಸ್ತದ, ನಮ್ಮ ಜೊಲ್ಲೆ ಕುಟುಂಬ ನಮ್ಮದು ಶೇವಟ್ಟದ ಶ್ವಾಸ ಇರೋ ತನಕ ನಾವು ನಿಮಗ್ ಮರೆಯವ್ರಿಲ್ಲ. ಯಾಕಂದ್ರೆ ನಿಪ್ಪಾಣಿ ತಾಲೂಕದ, ಕೇಳ್ರಿ ಮೊದ್ಲು ಆಮೇಲೆ ಚಪ್ಪಾಳಿ ಹೊಡಕ್ರಿ, ನಿಪ್ಪಾಣಿ ತಾಲೂಕದ ಮೊದಲ ಮಹಿಳಾ ಆಮದಾರ್ ಯಾರು ಅಂತಂದ್ರ ಅಲ್ಲಿ ನಿಮ್ ಮಗಳ ಹೆಸರು ಬರ್ತೈತ್ಲ. ಹಂಗಾಗಿ ನಾವ್ ಯಾವತ್ತೂ ಕೂಡ ಇದನ್ನ ಮರೆಯಂಗಿಲ್ಲ ಅಂತ ಹೇಳಿ ನಾನು ನಿಮ್ಗೆಲ್ಲರಿಗೂ ಹೇಳಕ್ ಬಯಸ್ತೇನೆ. ನೀವು ಆಶೀರ್ವಾದ ಮಾಡಿದ್ರಿ ಅಂತ ಹೇಳಿ ನಮ್ಮ ವರಿಷ್ಠರು ಮಂತ್ರಿ ಪದ ಕೊಟ್ರು. ನೀವ ನಂಗೆ ಆರ್ಸ್ ತಂದಿದ್ದಿಲ್ಲ ಅಂದ್ರ ನನಗೆ ಯಾರು ಮಂತ್ರಿ ಪದ ಕೊಡ್ತಿದ್ರು. ಹಂಗಾಗಿ ನಮ್ಮ ಕರ್ನಾಟಕದ ನಿಪ್ಪಾಣಿ ಇತಿಹಾಸದೊಳಗ ನಿಪ್ಪಾಣಿ ತಾಲೂಕದ ಮೊದಲ ಮಹಿಳಾ ಮಂತ್ರಿ ಯಾರು ಅಂತಂದ್ರ ನಿಮ್ಮ ಮಗಳ ಹೆಸರು ಬರ್ತೈತಿ, ನನ್ನ ಹೆಸರು ಬರ್ತೈತಿ. ಅದಕ್ಕಾಗಿ ನಾವು ಯಾವತ್ತೂ ಕೂಡ ನಿಮ್ ಯಾರ ಋಣಾನು ಕೂಡ ತೀರ್ಸಕ್ ಸಾಧ್ಯ ಇಲ್ಲ. ಹಂಗಾಗಿ ನಾನ್ ಋಣ ತೀರ್ಸ್ಬೇಕು ಅಂತಂದ್ರೆ ಇಂಥ ಕೆಲಸಗಳನ್ನ ತರಬೇಕು, ನಿಮಗ್ ತ್ರಾಸ ಆಗ್ಬಾರ್ದು ಅಂತ ನೋಡ್ಬೇಕು. ಯಾವುದೇ ಸರ್ಕಾರದ ಕೆಲಸಗಳಿದ್ರು ಸಹಿತ ನಿಮ್ ತನಕ ತಂದು ಕೊಡೋದು ನನ್ನ ಜವಾಬ್ದಾರಿ. ಆ ಕೆಲಸನ ನಾವಿವತ್ತು ಮಾಡಾಕತ್ತೇವೆ. 2013ಕ್ಕಿಂತ ಮೊದ್ಲು ಒಂದ್ ಸ್ವಲ್ಪ ಹಿಂದ್ ಹೋಗ್ರಿ, ನೆನಪು ಮಾಡ್ಕೋರಿ. ರಸ್ತೆಗಳು ಹೆಂಗಿದ್ದು, ಹೆಂಗ್ ಹೋಗ್ತಿದ್ವಿ, ಹೆಂಗ್ ಮೋಟರ್ ಸೈಕಲ್ದವ್ರು ಜಾರಿ ಬೀಳ್ತಿದ್ರು, ಹೆಂಗ್ ಸ್ಟ್ರೈಕ್ ಆಗ್ತಿದ್ವು, ಇದ ರಸ್ತೆ ಹೆಂಗಿತ್ತು ಸ್ವಲ್ಪ ನೆನ್ಪು ಮಾಡ್ಕೋರಿ. ಯಾಕಂದ್ರ ಮುಂದೆಲ್ಲ ಚಲೋ ಚಲೋ ಆಗಕತ್ತನ ಹಿಂದಿಂದೆಲ್ಲ ಮರ್ಕೋತ್ ಹೋಗ್ತೈತ.
ಹಂಗಾಗಿ ಹಿಂದಿಂದ ಸಿಂಹಾವಲೋಕನ ಅಂತ ಹೇಳ್ತಾರೆ. ವ್ಯಕ್ತಿ ಎಷ್ಟ ದೊಡ್ಡವಾದ್ರೂ ಸಹಿತ, ನಾವ್ ಎಷ್ಟ ಸುಧಾರಣೆ ಆದ್ರೂ ಸಹಿತ ನಾವು ಹಿಂದ ತಿರುಗಿ ನೋಡ್ಬೇಕಂತ. ಹಿಂದ ತಿರುಗಿ ನಾವು ಏನ್ ಕಷ್ಟಪಟ್ಟೇವಿ ಅಥವಾ ಏನ್ ಪರಿಸ್ಥಿತಿ ಇತ್ತು, ಈಗ ಏನೈತಿ ಅನ್ನೋದು ನಾವು ಸ್ವಲ್ಪ ನೆನಪು ಮಾಡ್ಕೋತಿದ್ರ ಅಲ್ಲಿ ಯಾವತ್ತು ಕೂಡ ಆರಾಮಾಗಿ ನಾವು ಮುಂದೆ ಹೋಗ್ಬೋದಂತ. ಹಂಗಾಗಿ 2013ರಿಂದ ನಮ್ಮ ನಿಪ್ಪಾಣಿ ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ಶುರು ಆಯ್ತು. ಇವತ್ತು 4,80,00,000 ರೂಪಾಯಿ. ಇದನ್ನ ನೋಡಿದ್ರ ಬೇಡ್ಕ್ಯಾಳ ಕಮಾನ್ ಐತ್ಲ, ಬೇಡ್ಕ್ಯಾಳ ಆ ಕಮಾನ್ದಿಂದ ಬೇಡ್ಕ್ಯಾಳ ಊರಾಗ ಹೋಗುವಂತದ್ದು ಏನ್ ರಸ್ತೆ ಐತಿ, ಆ ರಸ್ತೆ ಇದ್ರೊಳಗ ನಾವು ತಗೊಂಡೇವಿ. ಅದಕ್ಕೆ 1 ಕೋಟಿ ರೂಪಾಯಿ ಖರ್ಚು ಮಾಡಿ ಆ ರಸ್ತೆ ಚಕಾಚಕ್ ಮಾಡಿ ಕೊಡೋರದೇವಿ. ಬೆಡ್ಕ್ಯಾಳ ಸರ್ಕಲ್ ದಿಂದ ನಮ್ಮ ಊರಾಗ ಹೋಗುವಂತ ರಸ್ತೆ. ಅದರ ಜೊತೆಗೆ ಈಗ ನಾವು ಉದ್ಘಾಟನೆ ಮಾಡಿದ್ವಿ ನೇಸ್ ಕ್ರಾಸ್, ಬೋಸ್ ಕ್ರಾಸ್ ದಿಂದ ನೇಸ್ ಕ್ರಾಸ್ ಈ ರಸ್ತೆ. ಇದು ಬೋಸ್ ಕ್ರಾಸ್ ಅಂತ ಚಕ್ರಿ ಗಿಡ ಅಂತಾನೆ ಫೇಮಸ್ ಐತಿ. ಈ ಬೋಸ್ ಕ್ರಾಸ್ ದಿಂದ ಮುಂದೆ ನೇಸ್ ಕ್ರಾಸ್ ತನಕ ಇದು ಕೂಡ ರಸ್ತಾ ಈಗಾಗೈತಿ. ಅದಕ್ಕೆ 1.5 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ರಸ್ತಾ ನಾವ್ ಈಗಾಗಲೇ ಮಾಡಿದೀವಿ. ಅದರ ನಂತರ ಬೋರ್ಗಾಂವ್ ಸರ್ಕಲ್ ನೀವೆಲ್ಲರೂ ನೋಡಿರಿ. ಬೋರ್ಗಾಂವ್ ಸರ್ಕಲ್ ದಿಂದ ಇಚ್ಚಲ್ಕಂಜಿಗೆ ಹೋಗುವಂತ ಐಕೋ ಫ್ಯಾಕ್ಟರಿ ಐತಿ. ಆ ಐಕೋ ಫ್ಯಾಕ್ಟರಿ ತನಕ ಸಹಿತ 2.5 ಕೋಟಿ ರೂಪಾಯಿ ಖರ್ಚು ಮಾಡಿ ಅದನ್ನು ಕೂಡ ರೋಡ್ ಇವತ್ತು ಮಾಡೇವಿ. 3-4 ರೋಡ್ ಅದಾವ. ಖರೆ ಉದ್ಘಾಟನೆ ಒಂದ ಕಡೆ ಮಾಡಾಕತ್ತೇವಿ. ಯಾಕಂದ್ರೆ ಟೈಮ ಇಲ್ಲ. ಆ ಊರಾಗ ಯಾವಾಗ ಹೋಗೋದು, ಆ ಊರಾಗ ಯಾವಾಗ ಹೋಗೋದು, ಮತ್ ನಾಳೆ ನಾವು ಅಧಿವೇಶನಕ್ಕೆ ಓಡಬೇಕು. ಹಂಗಾಗಿ ಇವೆಲ್ಲಾ ಊರಿಂದ ಟೋಟಲ್ 4,80,00,000 ರೂಪಾಯಿ ಇವತ್ತು ನಾವು ಉದ್ಘಾಟನೆ ಮಾಡಿದೆವು. ಇಲ್ಲೇ ಬಾಜುಕ ಪವನ್ ಅನ್ನ ಕೂತಾರ. ಮುಂಜಾನೆ ಫೋನ್ ಮಾಡಿದ್ರ ನಂಗೆ, ವೈನಿ ನಮ್ ರೋಡ್ ಏನ್ ಮಾಡಿದ್ರಿ ನೀವು, ಬ್ಯಾರೆದು ಎಲ್ಲ ಮಾಡಾಕತ್ತೀರಿ ಅಂತ ಹೇಳಿ. ಅವ್ರಿಗೆ ಹೇಳಿದ್ನಿ, ಕಾಳಜಿ ಮಾಡ್ಬೇಡ್ರಿ, ನಿಮ್ದು ರೋಡ್ ಮಾಡಿದೇವಿ. ಅದು ನಿಮ್ಮ ಅಂಗೂರದಿಂದ ನಮ್ಮ ಯಾವ್ದದ ಯಳಗೋಡು ತನಕ 1,20,00,000 ರೂಪಾಯಿ ಹಾಕಿ ಆ ರೋಡ್ ಮುಂದಿನ ಶನಿವಾರ ಉದ್ಘಾಟನೆ ಇಟ್ಕೊಂಡಿದ್ದೇವೆ. ಯಾಕಂದ್ರೆ ನಾಳೆ ನಾವು ಅಧಿವೇಶನ ಹೋಗ್ಬೇಕು. ಹಂಗಾಗಿ ಅದು ಕೂಡ ಉದ್ಘಾಟನೆ ಮಾಡಾಕತ್ತೇವೆ. ಈಗ ಎಲ್ಲಾರು ಹೇಳಿದ್ರು ಏನ್ ಮಾಡೋದು, ಇವ್ರ ಸರ್ಕಾರ ಇಲ್ಲ ಅಂದ್ರೂ ಎಷ್ಟು ಫಂಡ್ ತರ್ತಾರೋ, ಎಲ್ಲಿಂದ ತರ್ತಾರೋ, ಕಾಂಗ್ರೆಸ್ದವ್ರ ಹೇಳಾಕತ್ತಾರು ಅಂತ ಹೇಳಾಕತ್ತಾರ. ಎಲ್ಲಾರು ಭಾಷಣದಾಗ ಹೇಳಿದ್ರು. ಈಗ ನನ್ನ ಪರಿಸ್ಥಿತಿ ಹೆಂಗೈತಂದ್ರ ಹಾವಿನ ಬಾಯ ಕೈ ಹಾಕಿ ದುಡ್ಡು ತಕೊಂಡ್ ಬರ್ಬೇಕು. ಇವೆಲ್ಲ ಈಗೇನು ಅಲ್ರಿ ಇವು. 2023 ನಂದು ಇಲೆಕ್ಷನ್ ಆಗಿತ್ಲ. 2022-23 ವರೆಗ ನಮ್ ಗೌರ್ಮೆಂಟ್ ಇದ್ದಾಗ ಮಂಜೂರು ಮಾಡಿದ್ದ ಕೇಂದ್ರ ಸರ್ಕಾರದ ಒಂದು ಸೆಂಟ್ರಲ್ ರೋಡ್ ಫಂಡ್ ಒಳಗಿಂದ ಈ ರಸ್ತೆ ಮಂಜೂರು ಮಾಡ್ಕೊಂಡ್ ಬಂದಿದ್ವಿ. ಈಗ ಈಗಿನ ಸರ್ಕಾರ ಅದನ್ನ ತಡೆ ಹಿಡಿದಿತ್ತು. ಅದನ್ನ ಜಗಳಾಡಿ ಹಾವಿನ ಬಾಯಾಗಿಂದ ಇಸ್ಕೊಂಡ್ ಬಂದ್ ಇದನ್ನ ಮಾಡಾಕತ್ತೇವಿ. ಹಂಗಾಗಿ ಏನ್ ಹಳೆ ಕೆಲಸ ಅದಾವ ಅದ್ಯಾವ್ದು ಕೂಡ ನಾವು ಬಿಟ್ಕೊಡಂಗಿಲ್ಲ. ಹೊಸ ಕೆಲಸ ಏನ್ ಬರ್ತಾವೋ ಅದನ್ನು ತಂದು ಮುಟ್ಸೋ ತನಕ ಬಿಡಂಗಿಲ್ಲ. ಹಾಗಾಗಿ ಇವತ್ತು 2 ವರ್ಷ ಆಯ್ತು ಈ ಸರ್ಕಾರ ಬಂದ, ಇನ್ನೂ ಕೂಡ ನಮಗ ಒಂದು ತೆಂಗಿನಕಾಯಿ ಹೊಡೆಯುವಂತ ಭಾಗ್ಯ ಸಿಕ್ಕಿಲ್ಲ. ಯಾಕಂದ್ರ ದುಡ್ಡ ಇಲ್ಲ. ಇದೇನ್ ಹಳೆವ್ ನಮ್ ಕಡೆ ಮಂಜೂರಾಗಿದ್ದು ಕೆಲಸ ಇದ್ದು ಅದನ್ನ ಜಗಳಾಡಿ ಇಲ್ಲಿ ತನಕ ತಂದ್ ಮುಟ್ಸುವಂತ ಪ್ರಯತ್ನವನ್ನ ಮಾಡಾಕತ್ತೇವೆ. ನೀವು ಮೊನ್ನೆ ನೋಡಿರ್ಬೋದು ಅಧಿವೇಶನದಾಗ ನಮ್ ನಿಪ್ಪಾಣಿ ತಾಲೂಕು ಆಗಿ 7 ವರ್ಷ ಆಯ್ತು. 7 ವರ್ಷ ಆದ್ರೂ ಕೂಡ ಕೋವಿಡ್ 3 ವರ್ಷ ಹೋಯ್ತು. ಉಳಿದು 3-4 ವರ್ಷದಾಗ ಇವತ್ತು ನಮ್ಮ ನಿಪ್ಪಾಣಿ ತಾಲೂಕ ಆದ್ಮೇಲೆ ತಾಲೂಕಾ ಹಾಸ್ಪಿಟಲ್ ಅಂತ ಆಗ್ಬೇಕದು. ಯಾಕಂದ್ರೆ ನಿಪ್ಪಾಣಿ ನಮ್ಗೆ ಹೈವೇಗ್ ಹಚ್ಚೈತಿ. ದಿನ 1000-100 ಗಟ್ಲೆ ಅಲ್ಲಿ ಆಕ್ಸಿಡೆಂಟ್ಗಳು ಆಗ್ತಾವ. ಎಷ್ಟೋ ಜನ ತಾಯಂದ್ರಲ್ಲಿ ಡಿಲಿವರಿಗೆ ಬರ್ತಾರ. ನನಗನ್ಸೋ ಮಟ್ಟಿಗೆ 1 ವರ್ಷದಾಗ 12,000ಕ್ಕಿಂತ ಹೆಚ್ಚು ಅಲ್ಲಿ ಪೇಷಂಟ್ಗಳು ತೋರ್ಸಾಕ್ ಬರ್ತಾರ. ಆದ್ರೆ ಇನ್ನ ನಮ್ದು 30 ಬೆಡ್ದನ ಹಾಸ್ಪಿಟಲ್ ಐತಿ. ಹಂಗಾಗಿ ನಾನು ಸರ್ಕಾರಕ್ಕೆ ಧ್ವನಿ ಎತ್ತಿದ್ದೆ ಅಧಿವೇಶನದೊಳಗ, ಅದನ್ನ 100 ಬೆಡ್ಡಿಗೆ ನೀವು ಮಾಡಿ ಕೊಡ್ಬೇಕು. ನನಗೆ ನಿಪ್ಪಾಣಿ ತಾಲೂಕಾ ಹಾಸ್ಪಿಟಲ್ ಬೇಕು. ನಮ್ಮಲ್ಲಿ ಆಕ್ಸಿಡೆಂಟ್ ಹೆಚ್ಚಾಗ್ತಾವ. ಆ ಪೇಷಂಟ್ ಕೊಲ್ಲಾಪುರಕ್ಕೆ ಹೋಗೋ ತನಕ ನಡುವು ಸಾಯೋ ಅಂತ ಪರಿಸ್ಥಿತಿ ಐತಿ. ಬೆಳಗಾವಿಗೆ ಹೋಗುವಂತ ಸಮಯದೊಳಗ ಅಲ್ಲಿ ತೀರ್ಕೊಳ್ಳುವಂತ ಪರಿಸ್ಥಿತಿ ಬರ್ತೈತಿ. ಹಾಗಾಗಿ ನಿಪ್ಪಾಣಿ ತಾಲೂಕಾ ಹಾಸ್ಪಿಟಲ್ ಮಾಡಿದ್ರ ನನ್ನ ಜನರಿಗೆ ಇಲ್ಲಿ ಏನೋ ಧೋಕಾ ಆದ್ರೂ ಸಹಿತ ನನ್ನ ಹಾಸ್ಪಿಟಲ್ನಾಗನ ನಾವು ಟ್ರೀಟ್ಮೆಂಟ್ ಕೊಡಬಹುದು ಅಂತಂದಾಗ ಸರ್ಕಾರ ಉತ್ತರ ಕೊಡ್ತು. ಆಯ್ತು, ಬರ್ತಕ್ಕಂತ ದಿನಮಾನ ಒಳಗ ನಿಪ್ಪಾಣಿ ಕೂಡ 100 ಬೆಡ್ಡೆಡ್ ತಾಲೂಕಾ ಹಾಸ್ಪಿಟಲ್ ಮಾಡಿ ಕೊಡ್ತೇವಿ ಅಂತಕ್ಕಂತ ಉತ್ತರನ ಸದನದೊಳಗ ನನಗ್ ಕೊಟ್ಟಾರ. ಹಂಗಾಗಿ ಸಡ್ಲಂತೂ ಬಿಡಂಗಿಲ್ಲ. ಏನ್ ಬೇಕೋ ನಮಗ ಬೇಕು. ಈಗ ನೋಡ್ರಿ, ನಾ ಆಫೀಸ್ದಾಗ ಇದ್ದಾಗ ನನಗ ಬರ್ತಾರ ಬಹಳ ದಿವಸ ಆದ್ಮೇಲೆ ಅವ್ರ ಕಿಡ್ನಿ ಫೇಲ್ಯೂರ್ ಆಗ್ತಾವ. ಯಾವಾಗ ಕಿಡ್ನಿ ಫೇಲ್ ಆಗ್ತಾವೋ ಅವಾಗ ಡಾಕ್ಟರ್ ಹೇಳ್ತಾರು ಡಯಾಲಿಸಿಸ್ ಮಾಡ್ಕೋಬೇಕಂತ ಹೇಳಿ. ನಿಮಗ ಆಶ್ಚರ್ಯ ಅನಿಸ್ತೈತಿ, ನಿಪ್ಪಾಣಿ ತಾಲೂಕದಾಗ 100 ಅಲ್ಲ 1000 ಪೇಷಂಟ್ ವಾರಕ್ಕೆ 2 ದಿನ 3 ದಿನ ಡಯಾಲಿಸಿಸ್ ಮಾಡ್ಕೊಳಕತ್ತಾರ. ನಾವು ಚಿಕ್ಕೋಡಿ ಹಾಸ್ಪಿಟಲ್ ತಾಲೂಕಾ ಹಾಸ್ಪಿಟಲ್ ಐತಿ, ನಾವು ಕಳಿಸ್ಬೇಕಂದ್ರ ಅಲ್ಲೇ ಕಳಿಸ್ಬೇಕಾಗ್ತೈತಿ. ಬಟ್ ಅಲ್ಲೂ ನಂಬರ್ ಸಿಗಂಗಿಲ್ಲ. ಹಂಗಾಗಿ ಆ ಪೇಷಂಟ್ರು
ಕೊಲ್ಲಾಪುರ್ಗೆ ಪ್ರೈವೇಟ್ ಹಾಸ್ಪಿಟಲ್ ಹೋಗಿ ಒಂದು ಡಯಾಲಿಸಿಸ್ 3,000 5,000 6,000 ಹಿಂಗ್ ಫೀ ತುಂಬಿ ವಾರಕ್ಕೆ 2 ಮಾಡಿಸ್ಕೊಂಡ್ರೆ 6,000 ರೂಪಾಯಿ ಆಗ್ಬಿಡ್ತೈತಿ. ಹಂಗಾಗಿ ಅದನ್ನು ಕೂಡ ಜಗಳಾಡಿ ನನ್ನ ನಿಪ್ಪಾಣಿ ಗಾಂಧಿ ಹಾಸ್ಪಿಟಲ್ನಾಗ 2 ಡಯಾಲಿಸಿಸ್ ಮಷಿನ್ ತಂದು ಇಟ್ಟೆನ್ ನಾಯಿ. ಅದ್ರ ಕಾಮಗಾರಿ ಆ ಮಷಿನ್ ಚಾಲೂ ಆಗ್ಬೇಕಂದ್ರ ಅದಕ್ಕೆ AC ಬೇಕು, ರೂಮ್ ಚಲೋ ಬೇಕು. ಹಂಗಾಗಿ ನಾನ್ ಮತ್ತೆ MLA ಫಂಡ್ನಾಗ 10 ಲಕ್ಷ ಹಾಕಿ ಆ ರೂಮ್ ರಿಪೇರಿ ಮಾಡಿ ಅದಕ್ಕೆ AC ಎಲ್ಲ ಕುಂಡ್ರಿಸೋ ಅಂತ ವ್ಯವಸ್ಥೆ ಮಾಡಕತ್ತೇವೆ. ಬರ್ತಕ್ಕಂತ 15ರಿಂದ 20 ದಿವಸ ಒಳಗಡೆ ನಮ್ ಈ ತಿಂಗಳ ಕೊನೆವರೆಗಡೆ ನಮ್ ಗಾಂಧಿ ಹಾಸ್ಪಿಟಲ್ನಾಗ 2 ಡಯಾಲಿಸಿಸ್ ಮಷಿನ್ ನಮ್ಮ ಜನರಿಗಾಗಿ, ನಮ್ಮ ಪೇಷಂಟ್ಗಾಗಿ ಅಲ್ಲಿ ಶುರು ಆಗ್ತಾವು ಅಂತಕ್ಕಂತ ಮಾತನ್ನು ಕೂಡ ನಾನು ಹೇಳಕ್ ಬಯಸ್ತೇನೆ. ಹಂಗಾಗಿ ಇವತ್ತು ರೋಡ್ ಉದ್ಘಾಟನೆ ಇದು ನಿಮಿತ್ತ ಎಲ್ಲ ರೋಡ್ ಆಗಿದ್ ಕೆಲಸ ಮತ್ತೆ ಓಪನಿಂಗ್ ಮಾಡೋದು ಅಂತಂದ್ರ ಕಾರ್ಯಕರ್ತರು ನಮ್ಮ ಲೀಡರ್ಸ್ ಎಲ್ಲ ಕೇಳಲಿಲ್ಲ. ಅದು ಗೊತ್ತಾಗ್ಬೇಕು, ಹೆಂಗ ನೀವು ಕಷ್ಟಪಟ್ಟು ತಂದಿರ ಅನ್ನೋದು ಗೊತ್ತಾಗ್ಬೇಕು ಅನ್ನೋದನ್ನ ಅವ್ರೆಲ್ಲಾರು ಹೇಳಿದ್ರು. ಹಂಗಾಗಿ ನಾವು ಇವತ್ತು ಈ ರಸ್ತೆಗಳನ್ನ ಉದ್ಘಾಟನೆ ಮಾಡಿದೀವಿ. ಅದರ ಜೊತೆಗೆ ಈ MP ಅಣ್ಣ ಅವ್ರು ಹೇಳಿದ್ರು ಹುಡುಗರ ಶಿಕ್ಷಣ ಬಹಳ ಮಹತ್ವದ. ಆ ಶಿಕ್ಷಣಕ್ಕೂ ಸಹಿತ ಹಲ್ಸಿದ್ನಾಥ್ ಸಕ್ಕರೆ ಕಾರ್ಖಾನೆಯಿಂದ ವರ್ಷಕ್ಕೆ 60 ಲಕ್ಷ ರೂಪಾಯಿ ನಮ್ಮ ಸಭಾಸದರ ಮಕ್ಕಳಿಗೆ ಮತ್ತೆ ನಮ್ಮ ಕಾಮಗಾರ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡಾಕತ್ತೇವೆ. ನಿಮ್ ಊರಾಗನು ಇಲ್ಲಿ ಬಂದು ಕೊಟ್ಟಿರ್ಬೋದು, ನಿಮ್ ಎಲ್ಲಾರ ಊರಾಗ. ಹಂಗಾಗಿ ಇವತ್ತು ಜೊಲ್ಲೆ ಗ್ರೂಪ್ ನ ವತಿಯಿಂದ ಯಾರು 10ನೇ ಪಾಸ್ ಆಗಿರ್ತಾರ ಅವ್ರಿಗೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ರೆಸಿಡೆನ್ಶಿಯಲ್ ನಿಮಗ ಅಂದ್ರ JE ನೀಟ್ ಏನ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇರ್ತಾವ, ಈಗ ನಮ್ಮಲ್ಲೇ ಎಲ್ಲೂ ಸಿಗಂಗಿಲ್ಲ. ಅದಕ್ಕೆ ನಮ್ ಜನ ಏನ್ ಮಾಡ್ತಾರ, ಮೂಡುಬಿದ್ರೆಗೋ, ಮಂಗಳೂರ್ಕೋ, ಬೆಂಗಳೂರ್ಕೋ, ಮೈಸೂರ್ಕೋ ಹೋಗಿ ಹುಡುಗರ್ನ ಇಟ್ಟು ಬರ್ತಾರೆ. ಬಟ್ ಆ ಕಡೆ ಊಟ ನಮ್ ಹುಡುಗರಿಗೆ ಆಗಿ ಬರಂಗಿಲ್ಲ. ಯಾಕಂದ್ರೆ ಅಲ್ಲಿ ಬರೀ ಮ್ಯಾಗಿ ಮುದ್ದೆ ತಿನ್ಬೇಕು, ಅನ್ನ ಸಾಂಬಾರ್ ತಿನ್ಬೇಕು. ಹಂಗಾಗಿ ಎಷ್ಟೋ ಹುಡುಗರು ಹೊಳ್ಳಿ ಬರ್ತಾವು. ಮತ್ತೆ ಅಲ್ಲಿ ಫೀಸ್ ನೋಡಿದ್ರ 2 ವರ್ಷಕ್ಕೆ 10 ಲಕ್ಷ ರೂಪಾಯಿ ಫೀಸ್ ಐತಿ. ಅಂದ್ರೆ 1 ವರ್ಷಕ್ಕೆ 5 ಲಕ್ಷ ರೂಪಾಯಿ ಫೀಸ್ ಐತಿ. ಹಂಗಾಗಿ ನಾವು ವಿಚಾರ ಮಾಡಿದ್ವಿ, ನಮ್ಮ ಭಾಗದ ಬಡ ರೈತರ ಮಕ್ಕಳಿಗೆ ಮತ್ತೆ ಶಾಣೆ ಹುಡುಗರಿಗೆ ಇಲ್ಲೂ ಕೂಡ ಸೌಲಭ್ಯ ಸಿಗ್ಬೇಕು ಅಂತ ಹೇಳಿ ಒಂದು ನಿಪ್ಪಾಣಿ ಒಳಗೆ ಹೊಸ ಕಾಲೇಜ್ ಮಾಡಿದೇವಿ. ಅದ್ರೊಳಗ ನಾವು ಎಲ್ಲ ಹುಡುಗರದ್ದು ಪರೀಕ್ಷೆ ತಗೊಂಡಿದ್ವಿ ಜೊಲ್ಲೆ ಗ್ರೂಪ್ ವತಿಯಿಂದ. ಸುಮಾರು 3,000 ಹುಡುಗರು ಆ ಪರೀಕ್ಷೆ ಕೂತಿದ್ರು. ಅದ್ರೊಳಗೆ ಯಾರು ಫಸ್ಟ್ ಬಂದಾರಲ್ಲ, ಹೈಯರ್ ಮಾರ್ಕ್ಸ್ ತಗೊಂಡಾರಲ್ಲ ಅಂತ 20 ಹುಡುಗರನ್ನ ಸೆಲೆಕ್ಷನ್ ಮಾಡಿ ಅವ್ರು 2 ವರ್ಷದ PUC ಶಿಕ್ಷಣ, 2 ವರ್ಷ ಅವ್ರಿಗೆ ಕೋಚಿಂಗ್, ಮತ್ತೆ ಅವ್ರು ಅಲ್ಲೇ ವಸತಿ ನಿಂದಿರ್ಬೇಕು, ಅಲ್ಲೇ ಊಟ ತಿನ್ಸ ಎಲ್ಲ ಅವ್ರದ್ದು 2 ವರ್ಷದ ಶಿಕ್ಷಣ 20 ಹುಡುಗರದು ಫ್ರೀ ಆಗಿ ನಾವು ಜೊಲ್ಲೆ ಗ್ರೂಪ್ ನಿಂದ 60 ಲಕ್ಷ ರೂಪಾಯಿ ಖರ್ಚು ಮಾಡಾಕತ್ತೀವಿ. ಅದು ಬಿಟ್ಟ ಮತ್ತೆ ಯಾರು ಹುಡುಗರು ಅಡ್ಮಿಷನ್ ಬಂದ್ರ ನಾ ಹೇಳಿದ್ನಲ್ಲ ವರ್ಷಕ್ಕೆ 5 ಲಕ್ಷ ರೂಪಾಯಿ ಅಂತ ಹೇಳಿ, ನಮ್ಮಲ್ಲಿ ಬರೀ ವರ್ಷಕ್ಕೆ 1.5 ಲಕ್ಷ ರೂಪಾಯಿ. ಅಂದ್ರ 2 ವರ್ಷಕ್ಕೆ 3 ಲಕ್ಷ ರೂಪಾಯಿ. ದಿನ ಹೋಗಿ ಬಂದು ಬರೋರು ಇದ್ರಂದ್ರ 80,000 ರೂಪಾಯಿ. ಈ ರೀತಿ ಒಂದು ಅವಕಾಶ ನಮ್ಮ ಮಕ್ಕಳಿಗೆ ಇಲ್ಲಿ ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ಮಾಡಿದೀವಿ. ಈಗಾಗಲೇ ನೀವು ಸೋಷಿಯಲ್ ಇಷ್ಟು ಕಡಿಮೆ ಫೀಸ್ನಾಗ ಆ ಕಡೆ ಇಷ್ಟು ಹೆಚ್ಚೈತೆ ಅಂತೀರಿ, ಇಲ್ಲಿ ಶಿಕ್ಷಣ ಎಂತದ್ ಸಿಗೋದು ಅಂತೇಳಿ. ಇಲ್ಲಿ ಬರ್ತಕ್ಕಂತ ಟೀಚರ್ಸ್ ನಮ್ ಕರ್ನಾಟಕ ಬಿಡ್ರಿ, ಭೂಪಾಲ್ದಿಂದ ಗಣಿತ ಶಿಕ್ಷಕರ ಅಂತ ಹೇಳಿ ಭೂಪಾಲ್ದಿಂದ ನಾವು IIT ಒಳಗ ಟಾಪ್ ರ್ಯಾಂಕ್ ಇದ್ದಂತ ಭೂಪಾಲ್ದೊಬ್ಬರ ಶಿಕ್ಷಕರನ್ನ ನಾವೀಗ ತಗೊಂಡೇವು, ತಮಿಳ್ನಾಡು ಶಿಕ್ಷಕರನ್ನ ತಗೊಂಡೇವು, ರಾಜಸ್ಥಾನ್ ಶಿಕ್ಷಕರನ್ನ ತಗೊಂಡೇವು. ಹಿಂಗ ಎಲ್ಲಾ ಕಡೆಯಿಂದ ಕ್ವಾಲಿಫೈಡ್ ಶಿಕ್ಷಕರನ್ನ ತಗೊಂಡ ಗುರುಕುಲ ಪದ್ಧತಿಯಲ್ಲಿ, ಅಂದ್ರೆ ಹುಡುಗರಿಗೆ ಲಘು ಹೇಳಕ್ ಹಚ್ಚಬೇಕು, ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಇದೆಲ್ಲ ಮಾಡೋದ್ರ ಜೊತೆಗೆ ಅವ್ರಿಗೆ ಒಳ್ಳೆ ಶಿಕ್ಷಣ ಸಿಗ್ಬೇಕು ಅಂತ ಹೇಳಿ ಅದನ್ನು ಕೂಡ ನಾವು ಮಾಡಕತ್ತೇವೆ. ಹಾಗಾಗಿ ಇವತ್ತು ಈಗ ಗಳತ್ಗದಾಗೂ ಏನೋ ಹನುಮ ಮಾಲಾದ ಕಾರ್ಯಕ್ರಮ ಐತೆ, ಅವರು ಈಗೆಲ್ಲಾರು ಆ ಕಡೆ ಹೋಗೋರ್ದರು. ಹಂಗಾಗಿ ಇದು 4,80,00,000 ಈ 3 ರೋಡ್ಗಳ ಉದ್ಘಾಟನೆಯನ್ನ ನಾವಿಲ್ಲಿ ಇಟ್ಕೊಂಡಿದೀವಿ. ನೀವೆಲ್ಲಾರು ಸರಿಯಾದ ವೇಳೆಗೆ ಬಂದ್ರಿ. ಇನ್ನೂ ಕೂಡ ಕೆಲಸ ಏನ್ ಬಾಕಿ ಆಯ್ತು ಅದನ್ನು ಕೂಡ ಎಲ್ಲ ಮಾಡಿಕೊಡುವಂತ ವ್ಯವಸ್ಥೆಯನ್ನ ನಾವು ಮಾಡ್ತೇವೆ ಅಂತ ಹೇಳ್ತಾ, ಅದ್ರ ಜೊತೆಗೆ ಹೆಣ್ಮಕ್ಳು ಕೂಡ ಇನ್ನ ಅಧಿವೇಶನ ಆದ್ಮೇಲೆ ಹೆಣ್ಮಕ್ಳದ್ದು ಏನೇನ್ ಸ್ಕೀಮ್ ಅದಾವು ಏನದಾವು ಅದನ್ನು ಊರ್ ವೈಸ್ ನ ಒಂದ್ಸರ್ತೆ ನಿಮ್ದೆಲ್ಲಾರ್ದು ಮೀಟಿಂಗ್ ತಗೊಂಡು ಅದನ್ನು ಕೂಡ ಮಾಡುವಂತ ವ್ಯವಸ್ಥೆ ಮಾಡಕತ್ತೀವಿ. ಈಗಾಗಲೇ ಬೇಡಿಕೆಳದೊಳಗ FPO ಅಂದ್ರೆ ನಾವೆಲ್ಲಾರು ರೈತರಿದ್ದೀವಿ, ರೈತರ ಸಂಘಗಳನ್ನ ಮಾಡಿ ಈಗ ವೇದಗಂಗಾ FPO ಅಂತ ಹೇಳಿ ಗಂಡ್ಮಕ್ಳದ್ದು ನಾವು ನಿಪ್ಪಾಣಿ ಒಳಗೆ ಮಾಡೇವಿ. ನನ್ ಮನಸ್ನಾಗಿತ್ತು ಹೆಣ್ಮಕ್ಳದ್ದು ಯಾಕೆ ಮಾಡಬಾರ್ದು ಅಂತ ಹೇಳಿ, ಹಂಗಾಗಿ ಕೃಷಿ ಪ್ರಿಯ FPO ಅಂತ ಹೇಳಿ ಬೇಡಿಕೆ ಮಾಡೇವಿ. ಇನ್ನು ಸ್ವಲ್ಪ ಅದ ಸಣ್ಣ ಕೂಸ ಐತಿ, ಈಗ ಅಂಬೆಗಾಲ್ ಹಾಕಾಕತ್ತೈತಿ. ಇನ್ನು ಇಲೆಕ್ಷನ್ ಆಯ್ತಂದ್ರ ಅದನ್ನ ದೊಡ್ಡದ್ ಮಾಡುವಂತ, ಇದು ಅಧಿವೇಶನ ಆದ್ಮೇಲೆ ಅದ್ರ ಕಡೆ ಲಕ್ಷ ಕೊಟ್ಟು ಅದನ್ನ ದೊಡ್ಡದ್ ಮಾಡ್ಬೇಕು ಅಂತ ವಿಚಾರ ಐತಿ. ನೀವೆಲ್ಲ ಏನ್ ತಾಯಂದ್ರ ಬಂದಿರಿ ಆ FPO ಮೆಂಬರ್ ಆಗ್ರಿ. ಮೆಂಬರ್ ಆದ್ರಿ ಅಂತಂದ್ರ ಅಲ್ಲಿ ಏನೇನ್ ಫೆಸಿಲಿಟಿ ಸಿಗ್ತೈತಿ, ಇವ್ರಿಗೆ ಹೆಂಗ್ ಫೆಸಿಲಿಟಿ ಸಿಗ್ತೈತಿ ಹಂಗ ಹೆಣ್ಮಕ್ಳಿಗೂ ಅಲ್ಲಿ ಫೆಸಿಲಿಟಿ ಕೊಡುವಂತದನ್ನ ಮಾಡಿದ್ದೇವೆ. ಹಂಗಾಗಿ ಅಲ್ಲಿ ಉದ್ಯೋಗಗಳನ್ನ ನಿರ್ಮಾಣ ಮಾಡುವಂತದ್ದು, ಉದ್ಯೋಗ ಅವಕಾಶಗಳನ್ನ ಕೊಡುವಂತದ್ದು, ನೀವು ಮಾಡಿದ್ದನ್ನ
ಪರದೇಶಕ್ಕೆ ನಿಮ್ಮ ವಸ್ತುಗಳನ್ನ ಕಳಿಸುವಂತದ್ದು ಇಂಥದ್ದೆಲ್ಲ ನಾವು ಅದ್ರಾಗ ಮಾಡಾಕತ್ತೇವೆ. ಇಲ್ಲಿ ಸುಜಾತ ಮತ್ತೆ ಮಾದೇವಿ ಅದಾರ ಅವ್ರು ಕೇಳಿದ್ರಂದ್ರ ಅವ್ರು ನಿಮ್ಗೆಲ್ಲಾನು ಕೂಡ ಸೌದ ಒಂದ್ ಆಗ್ಬೇಕು. ಹಂಗಾಗಿ ನಾವು APMC ಒಳಗ 5 ಎಕರೆ ಜಾಗ ಡಿಮಾಂಡ್ ಮಾಡಿದ್ವಿ. ಈಗ 2 ಎಕರೆ ನಮಗ್ ಮಂಜೂರ್ ಆಗೈತಿ. ಇನ್ನ 3 ಎಕರೆ ಆ ಪ್ರೊಸೆಸ್ನಾಗ ಐತಿ. ಮತ್ತೆ ಅಲ್ಲಿ ಒಂದು ಚಂದಾದಂತ ಒಂದು ಮಿನಿ ವಿಧಾನಸೌಧ ಮಾಡುವಂತದ್ದು ಕೂಡ ಈಗ ಬರ್ತಕ್ಕಂತ ದಿನಮಾನೊಳಗ್ ಮಾಡಾಕತ್ತೇವೆ. ಮತ್ ನಾವೆಲ್ಲರೂ ರೈತರದೇವಿ. ನಾವು ಈಗ ಫ್ಯಾಕ್ಟ್ರಿ ವತಿಯಿಂದ ಮತ್ತೆ ಜೊಲ್ಲೆ ಗ್ರೂಪ್ ವತಿಯಿಂದ ಬರ್ತಕ್ಕಂತ ಏಪ್ರಿಲ್ 4ರಿಂದ 8 ತಕ ಕೃಷಿ ಮೇಳ ಮಾಡಾಕತ್ತೇವೆ. ಇದೆಲ್ಲ ಕೃಷಿಕರಿಗೆ ಬಹಳ ಉಪಯೋಗವಾದಂತ ಒಂದು ಮೇಳ ಐತಿ. ಅದ್ರೊಳಗೆ ಎಲ್ಲ ಸ್ಟಾಲ್ಗಳು ಬರ್ತಾವು. ಮತ್ತ ಪ್ರತಿ ದಿವಸ ಸಾಯಂಕಾಲ ನಿಮಗಲ್ಲಿ ಅನುಭವದ ಮಾತುಗಳನ್ನ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ಅಲ್ಲಿ ಇಟ್ಟೇವಿ. ಅದ್ರಾಗ ಒಂದು ದಿವಸ ಬರೀ ಹೆಣ್ಮಕ್ಳಿಗೆ ಇಟ್ಟೇವಿ. ಹೆಣ್ಮಕ್ಳಿಗೆ ಜಿಮ್ಮಾ ಪುಗಡಿ ಕಾಂಪಿಟೇಷನ್ ಮತ್ತೇನೇನೋ ಇಟ್ಟೇವಿ. ಅದ ಆಮೇಲೆ ಹೇಳ್ತಾರೆ ನಿಮ್ಗ. ಅದಕ್ಕೆ 4 ತಾರೀಕಿನಿಂದ 8 ತಾರೀಕುವರೆಗೂ ಅದದ್ದು ಕೂಡ ಲಾಭ ನೀವೆಲ್ಲರೂ ಪಡೀರಿ ಅಂತ ಹೇಳಿ